ನಮಸ್ಕಾರ. ಇವತ್ತಿನ ಈ ಫಾಸ್ಟ್ ಜಗತ್ತಿನಲ್ಲಿ ನಮ್ಗೆಲ್ಲ ಎಲ್ಲೋ ಒಂದು ಕಡೆ ಒಂಟಿತನ ಕಾಡ್ತಿದೀಯಾ? ಕುಟುಂಬಗಳು ಚಿಕ್ಕದಾಗ್ತಾ ಹೋದಂತೆ ನಾವು ನಿಜವಾಗ್ಲೂ ಏನನ್ನೋ ಕಳ್ಕೊಳ್ತಿದೀವಾ? ಬನ್ನಿ, ಇವತ್ತು ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ದೃಷ್ಟಿಯಲ್ಲಿ ಕುಟುಂಬದಲ್ಲಿ ಸಹಕಾರ ಅನ್ನೋ ಒಂದು ಅದ್ಭುತ ಶಕ್ತಿಯ ಬಗ್ಗೆ ಮಾತಾಡೋಣ. ಮತ್ತೆ ಇದು ಇವತ್ತಿನ ಕಾಲಕ್ಕೆ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಮೊದಲು ಈ ಇಡೀ ಚರ್ಚೆ ಮೂಲ ಯಾವುದು ಅಂತ ನೋಡೋಣ. ಅದೇ ಸಹಕಾರ. ಅಂದ್ರೆ ಸುಮ್ಮನೆ ಒಟ್ಟಿಗೆ ಇರೋದಲ್ಲ, ಬದಲಿಗೆ ಒಟ್ಟಾಗಿ ಬಾಳೋದ್ರಲ್ಲಿ ಒಂದು ದೊಡ್ಡ ಶಕ್ತಿನೇ ಇದೆ. ಇದು ಬರೀ ಒಂದು ಆದರ್ಶದ ಮಾತಲ್ಲ, ಇದು ಒಂದು ಗಟ್ಟಿಯಾದ ಕುಟುಂಬ ಮತ್ತೆ ಸಮಾಜವನ್ನ ಕಟ್ಟೋಕೆ ಬೇಕಾಗಿರೋ ಅಡಿಪಾಯ. ಹಾಗಾದ್ರೆ ಈ ಸಹಕಾರದ ಮಾತೆಲ್ಲ ಏನೋ ಹಳೆ ಕಾಲದ್ದು ಅಂತ ಅನ್ಸ್ಬೋದು ಅಲ್ವಾ? ಖಂಡಿತ ಇಲ್ಲ. ನಿಜ ಹೇಳ್ಬೇಕಂದ್ರೆ ಇವತ್ತಿನ ಸಮಾಜ ಫೇಸ್ ಮಾಡ್ತಿರೋ ಒಂದು ದೊಡ್ಡ ಸಮಸ್ಯೆಗೆ ಇದು ನೇರವಾದ ಪರಿಹಾರ. ಅದೇನ್ ಗೊತ್ತಾ? ಒಂಟಿತನದ ಬಿಕ್ಕಟ್ಟು. ಆಚಾರ್ಯರು ನಮಗೆ ಒಂದು ತುಂಬಾನೇ ಗಂಭೀರವಾದ ಎಚ್ಚರಿಕೆಯನ್ನ ಕೊಡ್ತಾರೆ. ನೋಡಿ, ನಾವು ಅವಿಭಕ್ತ ಕುಟುಂಬ ಅನ್ನೋ ವ್ಯವಸ್ಥೆಯಿಂದ ದೂರ ಬಂದ ಹಾಗೆ ನಾವು ಬರೀ ಮನೆಗಳನ್ನಷ್ಟೇ ಭಾಗ ಮಾಡ್ಕೊಳ್ತಿಲ್ಲ, ನಮ್ಮ ಮನಸ್ಸುಗಳನ್ನು ಕೂಡ ದೂರ ಮಾಡ್ಕೊಳ್ತಿದೀವಿ. ಇದರ ಪರಿಣಾಮವೇ ಇವತ್ತು ಸಮಾಜದಲ್ಲಿ ಒಂಟಿತನದ ನೋವು ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಿದೆ. ಸ್ವತಃ ಆಚಾರ್ಯರ ಮಾತುಗಳನ್ನೇ ಕೇಳಿ. ಪಾಶ್ಚಾತ್ಯ ಸಂಸ್ಕೃತಿಯ ಕುರುಡು ಅನುಕರಣೆಯಲ್ಲಿ ನಾವು ಹಿರಿಯರು ಮತ್ತು ಮಕ್ಕಳ ನಡುವಿನ ಆತ್ಮೀಯತೆಯನ್ನು ಕಳ್ಕೊಳ್ತಿದ್ದೇವೆ. ಒಂಟಿತನವು ಸಮಾಜದ ದೊಡ್ಡ ಕಾಯಿಲೆಯಾಗುತ್ತಿದೆ. ನೋಡಿ, ಇಲ್ಲವರು ಹೇಳ್ತಿರೋದು ಬರೀ ಒಂದು ಸಣ್ಣ ಬದಲಾವಣೆ ಬಗ್ಗೆಯಲ್ಲ, ತಲೆಮಾರುಗಳ ನಡುವೆ ಇರಬೇಕಾದ ಆ ಒಂದು ಪ್ರೀತಿಯ ಬಂಧ ಕಳಚಿ ಹೋಗ್ತಿರೋದೇ ಇವತ್ತಿನ ಈ ಬಿಕ್ಕಟ್ಟಿಗೆ ಮೂಲ ಕಾರಣ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಒಂಟಿತನಕ್ಕೆ ಪರಿಹಾರವಾದ್ರೂ ಎಲ್ಲಿದೆ? ಆಚಾರ್ಯರ ಪ್ರಕಾರ ಉತ್ತರ ಎಲ್ಲೋ ಹೊರಗಡೆ ಇಲ್ಲ, ನಮ್ಮಲ್ಲೇ ಇದೆ. ಬನ್ನಿ, ಒಗ್ಗಟ್ಟಿನಲ್ಲಿರೋ ನಿಜವಾದ ಬಲ ಏನು ಮತ್ತೆ ಈ ಸಹಕಾರ ಅನ್ನೋದು ಹೇಗೆ ಒಂದು ಪರಿಹಾರ ಆಗ್ಬಲ್ಲದು ಅಂತ ನೋಡೋಣ. ಯೋಚನೆ ಮಾಡಿ, ಸಹಕಾರ ಅನ್ನೋದು ಬರೀ ಕುಟುಂಬಕ್ಕೆ ಸೀಮಿತವಾದದ್ದಲ್ಲ, ಇದು ಮನುಷ್ಯನ ಪ್ರಗತಿಯ ಮೂಲ ಮಂತ್ರ. ಹೌದು, ಅಂದಿನಿಂದ ಇಂದಿನವರೆಗೂ ನಮ್ಮ ಇಡೀ ನಾಗರಿಕತೆ ಬೆಳೆದು ನಿಂತಿರೋದೇ ಈ ಸಹಕಾರ ಅನ್ನೋ ಅಡಿಪಾಯದ ಮೇಲೆ. ಇದರ ಪ್ರಾಕ್ಟಿಕಲ್ ಲಾಭಗಳ ಬಗ್ಗೆ ಯೋಚನೆ ಮಾಡೋಣ. ಒಂದು ಸಾಮೂಹಿಕ ಕುಟುಂಬದಲ್ಲಿ ಕೆಲಸಗಳು ಹಂಚಿಹೋಗುತ್ತೆ. ಇದರಿಂದ ಸಮಯ, ಶ್ರಮ ಮತ್ತು ಹಣ, ಈ ಮೂರು ಅಮೂಲ್ಯವಾದ ಸಂಪನ್ಮೂಲಗಳು ಉಳಿತಾಯ ಆಗುತ್ತೆ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಬೆಳೆಯೋಕೆ ಒಂದು ಒಳ್ಳೆ ವಾತಾವರಣವನ್ನೇ ಸೃಷ್ಟಿ ಮಾಡುತ್ತೆ. ಆದ್ರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಸಹಕಾರದ ಲಾಭಗಳು ಬರೀ ದುಡ್ಡು, ಸಮಯ ಉಳಿಸೋದಷ್ಟೇ ಅಲ್ಲ. ಇದರ ಪ್ರಭಾವ ಮನೆಯನ್ನು ದಾಟಿ ನಮ್ಮ ಸಮಾಜದ ಶಕ್ತಿಯಾದ ನಾರಿ ಶಕ್ತಿಯನ್ನ ಸಬಲೀಕರಣಗೊಳಿಸುವವರೆಗೂ ಹೋಗುತ್ತೆ. ಒಂದು ಸಹಕಾರಿ ಕುಟುಂಬ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ, ಮಹಿಳೆಯರ ಅಪಾರವಾದ ಶಕ್ತಿ ಮತ್ತು ಅವರ ಪ್ರತಿಭೆ ಬರೀ ಮನೆ ಕೆಲಸಕ್ಕೆ ಸೀಮಿತ ಆಗಿ ಉಳಿಯುವುದಿಲ್ಲ. ಬದಲಿಗೆ ಅವರ ಶಕ್ತಿಯನ್ನ ಸಮಾಜದ ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳೋಕೆ ಒಂದು ಅದ್ಭುತವಾದ ಅವಕಾಶ ಸಿಗುತ್ತೆ. ಇದರಿಂದ ಮಹಿಳೆಯರು ತಮ್ಮ ಸಮಯ, ತಮ್ಮ ಜ್ಞಾನವನ್ನ ಸಮಾಜದ ಮತ್ತು ದೇಶದ ಬೆಳವಣಿಗೆಗೆ ಕೊಡಬಹುದು. ಅವರ ಶಕ್ತಿ ಕೇವಲ ಅಡುಗೆ ಮನೆಗೆ ಸೀಮಿತ ಆಗದೆ ಇಡೀ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಭಾಗಿಯಾಗುತ್ತೆ. ಸರಿ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದನ್ನ ನಿಜ ಜೀವನಕ್ಕೆ ತರೋದು ಹೇಗೆ? ಈ ಸಹಕಾರದ ಭವಿಷ್ಯವನ್ನ ಕಟ್ಟೋಕೆ ನಾವು ಯಾವ ದಾರಿಯಲ್ಲಿ ನಡಿಬೇಕು? ಈ ಇಡೀ ಯೋಚನೆಯಲ್ಲಿರೋ ಒಂದು ಅದ್ಭುತವಾದ ವಿಷಯ ಅಂದ್ರೆ ಇದರ ಫ್ಲೆಕ್ಸಿಬಿಲಿಟಿ. ಒಂದು ವೇಳೆ ಇವತ್ತಿನ ಕಾಲದಲ್ಲಿ ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬಗಳು ಕಷ್ಟ ಅನ್ಸಿದ್ರೆ ಅದಕ್ಕೂ ಒಂದು ದಾರಿ ಇದೆ. ಒಂದೇ ಥರ ಯೋಚನೆ ಮಾಡೋ ಜನ ಒಟ್ಟಿಗೆ ಸೇರಿ ಹೊಸ ಸಹಕಾರಿ ಕುಟುಂಬಗಳನ್ನೇ ರಚಿಸ್ಕೊಳ್ಬಹುದು ಅನ್ನೋ ಅದ್ಭುತ ಐಡಿಯಾ ಇದು. ಇದು ನಮ್ಮೆಲ್ಲರ ಮುಂದೆಯೂ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ನಿಜವಾದ ಸುರಕ್ಷತೆ, ನಿಜವಾದ ಶಾಂತಿ ಸಿಗೋಂಥ ಭವಿಷ್ಯವನ್ನು ನಾವು ಹೇಗೆ ಕಟ್ಟೋದು? ಉತ್ತರ ಒಬ್ಬೊಬ್ಬರೇ ಇರೋದ್ರಲ್ಲಿದೆಯೋ ಅಥವಾ ಎಲ್ಲರೂ ಒಟ್ಟಾಗಿ ಬಾಳೋದ್ರಲ್ಲಿದೆಯೋ? ಕೊನೆಗೆ ಸಂದೇಶ ತುಂಬಾ ಸರಳ ಮತ್ತು ತುಂಬಾನೇ ಶಕ್ತಿಯುತವಾಗಿದೆ. ವಿಭಜನೆಯನ್ನು ಬಿಟ್ಟು ಸಹಕಾರವನ್ನು ಅಳವಡಿಸಿಕೊಳ್ಳಿ. ಇದು ಬರೀ ಒಂದು ಸಲಹೆ ಅಲ್ಲ, ಇದು ಒಂದು ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಮಾಡಬೇಕಾದ ಕೆಲಸ. ಕೊನೆಯದಾಗಿ ನಾವೆಲ್ಲರೂ ನೆನ್ಪಿಡಬೇಕಾದ ಪಾಠ ಇದು: ಒಂದು ಉಜ್ವಲ ಸಮಾಜ, ಒಂದು ಶಕ್ತಿಯುತ ರಾಷ್ಟ್ರ, ಇದೆಲ್ಲದರ ಅಡಿಪಾಯ ಶುರುವಾಗೋದು ನಮ್ಮ ಮನೆಗಳಿಂದಾನೇ, ಒಂದು ಸಹಕಾರಿ ಮತ್ತು ಸುಸಂಘಟಿತ ಕುಟುಂಬದಿಂದಾನೇ. ಯಾಕಂದ್ರೆ ಒಂದು ಸುವ್ಯವಸ್ಥಿತ ಕುಟುಂಬವೇ ಉಜ್ವಲ ಭವಿಷ್ಯದ ಮೊದಲ ಮೆಟ್ಟಿಲು. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.